ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಟೈಮ್ ಬಂದು 8:04 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತುಗೆ ತಿಂಡಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಚಪಾತಿ ಮೊಟ್ಟೆ ಹಾಕಿ ಚಪಾತಿ ಆಮ್ಲೆಟ್ ಥರ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿರೋದು, ಚೆನ್ನಾಗಿ ಬಂದಿದೆ. ಅವಳು ಆಲ್ರೆಡಿ ತಿಂತಾ ಇದ್ದಾಳೆ. ಅದು ಬಾಕ್ಸ್ಗೆ ಹಾಕಬೇಕು. ಸೊ ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಹಾಕ್ತೀನಿ. ಇನ್ನೇನು ಮಾಮೂಲಿ ವಾಟರು. ಸೊ ಕಾಯಿ ಚಟ್ನಿ ಇದೆ, ಅವಳು ಬೇಡ ಅಂತಿದ್ದಾಳೆ. ಸೊ ಅದನ್ನೇ ಹಾಕ್ತೀನಿ. ಹಾಗೆ ಮೊಟ್ಟೆ ಈರುಳ್ಳಿ ಎಲ್ಲ ಹಾಕಿದ್ರಿಂದ ಚೆನ್ನಾಗಿರುತ್ತೆ. ನಮಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆಮೇಲೆ ಏನು ಸ್ಪೆಷಲ್ ಅಂದರೆ, ನಾವು ಹಳ್ಳಿಲಿ ಇರೋದ್ರಿಂದ ಇವಾಗ ಹಸಿ ತಡ್ನಿಕಾಳು ಸೀಸನ್. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹಳಸಿಂದೆ ಕಾಳೋಕ್ಕೆ ಹಸಿ ತಡ್ನಿಕಾಳು ಸೀಸನ್ ಆಗಿರೋದ್ರಿಂದ ನೋಡಿ, ತರಕಾರಿ ಜೊತೆಗೆ ಈ ಥರ ತಡ್ನಿಕಾಳನ್ನ ಹಾಕಿ ನಾವು ಮಾಡ್ತೀವಿ. ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ. ಒಲೆಯಲ್ಲಿ ಮಾಡಿದ್ರೆ ಅಂದರೆ ಸ್ವಲ್ಪ ತಪ್ಪಲೆಲ್ಲ ಮಾಡಿ ಒಲೆಯಲ್ಲಿ ಮಾಡಿದ್ರೆ ಇನ್ನೊಂದು ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾವಿವಾಗ ಇದಕ್ಕೇನು ಮಸಾಲೆ ರುಬ್ಕೊಂಡಿಲ್ಲ. ಹಾಗೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇನ್ನೊಂದು ಚಕ್ಕೆ ಪುಡಿ. ನಾವು ಯಾವುದೇ ರೀತಿ ಚಿಕನ್ ಮಸಾಲ ಅಥವಾ ಚಿಕನ್ ಬಿರಿಯಾನಿ ಪೌಡ್ರು ಏನು ಯೂಸ್ ಮಾಡಲ್ಲ ಪಲಾವ್ಗೆ. ಚಕ್ಕೆ ಪೌಡ್ರು ಒಂದು ಹಾಕ್ತೀವಿ. ಮಾಮೂಲಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ತರಕಾರಿ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ನೀರು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ಮುಗೀತು ಅಂತ. ತುಂಬ ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದೀನಿ, ಯಾಕಂದರೆ ಎಲ್ರಿಗೂ ಪಲಾವ್ ಮಾಡೋ ರೆಸಿಪಿ ಗೊತ್ತಿರುತ್ತೆ. ಅದಕ್ಕೆ ಏನು ಹಾಕೋತೀವಿ ಅಂದರೆ, ನಾವು ಹಸಿ ತಡ್ನಿಕಾಳು ಹಾಕೋತೀವಿ. ಚೆನ್ನಾಗಿರುತ್ತೆ. ಹಸಿ ತಡ್ನಿಕಾಳು ಸೀಸನ್ ಬಂತು ಅಂದರೆ ಹಸಿ ತಡ್ನಿಕಾಳು ಸಾರು, ಹಸಿ ತಡ್ನಿಕಾಳು ಮೊಟ್ಟೆ ಸಾರು, ಒಂದು ತಡ್ನಿಕಾಳು ಗೊಜ್ಜು, ತಡ್ನಿಕಾಳು ದೋಸೆ, ತಡ್ನಿಕಾಳು ಅಪ್ಪಿಟ್ಟು ಎಲ್ಲನೂ ಮಾಡ್ತಾರೆ. ನಾನು ಅವತ್ತು ಕೇಳಿದೆ ನಮ್ಮ ಅಮ್ಮನ, ಅಪ್ಪಿಟ್ಟು ಮಾಡೋಣ ಕಾಣಮ್ಮ, ನನಗೂ ತಿನ್ನಂಗಾಗೈತೆ, ತುಂಬ ವರ್ಷಗಳಾಯಿತು ತಿಂದು. ಅದರಲ್ಲಿ ಖಾರನೂ ಮಾಡ್ಬೋದು ಮತ್ತು ಸ್ವೀಟು ಮಾಡ್ಬೋದು. ವಿಡಿಯೋಗೂ ತೋರಿಸ್ದಂಗಾಗುತ್ತೆ ಡಿಫ್ರೆಂಟ್ ರೆಸಿಪಿ ಅಂತ. ಯಾಕಂದರೆ ನಮ್ಮನೆ ತಡ್ನಿಕಾಳು ಜಾಸ್ತಿ ಇಲ್ಲ. ಈ ಸಲ ಅಪ್ಪಿಟ್ಟು ಮಾಡಬೇಕಂದ್ರೆ ಸ್ವಲ್ಪ ಒಂದು kg ಅಷ್ಟಾದರೂ ಬೇಕು ಮಿನಿಮಮ್. ಅದು ಬಿಡಿಸಿರೋದು ಕಾಯಿ ಅಷ್ಟೊಂದಿಲ್ಲ ಅಂತೇಳಿ ಮಾಡಿಲ್ಲ. ನೋಡೋಣ, ಏನಾದರೂ ಸಾಧ್ಯ ಆದರೆ ಆ ಅಪ್ಪಿಟ್ಟು ರೆಸಿಪಿ ಮಾಡಿ ತೋರಿಸ್ತೀನಿ. ಈಗ ಪಟಾಪಟ್ ಅಂತ ಹೇಳಿ ಪಲಾವ್ನ ಮಾಡ್ಕೊಳ್ಳೋಣ. ಕೃತುನು ಸ್ಕೂಲ್ಗೆ ಹೊರಟ್ಲು. ಡೈಲಿ ಅವಳದು ಇದೇ ರೋಟೀನು. ಅವ್ರ ತಾತ ಡೈಲಿ ಇರಲ್ಲ. ಅವಳು ಹೋಗೋ ಟೈಮಲ್ಲಿ ಮಾರ್ನಿಂಗೇ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ. ಇದ್ದಾಗ ಇದೇ ಥರ ಬಾಯ್ ಮಾಡಿ ಪ್ಲೈನ್ ಕೀಸ್ ಕೊಟ್ಟು, ಮತ್ತು ಅವರು ಕೊಡಬೇಕು, ಇಲ್ಲಾಂದರೆ ಅಳ್ತಾನೆ ನಿಂತ್ಕೋತಾಳೆ. ಅವಳು ಪ್ಲೈನ್ ಕೀಸ್ ಕೊಟ್ಟಾಗ ನಾವು ಕೊಡಬೇಕು, ಇಲ್ಲಾಂದರೆ ಕೊಡೋ ತನಕನೂ ಅಳ್ತಾನೆ ನಿಂತ್ಕೋತಾಳೆ. ಹಾಗೆ ಅವ್ರ ಕಾಡ್ನೂರ ಅಜ್ಜಿಗೂ ಬಾಯ್ ಹೇಳಿ, ನನಗೂ ನಾನು ಕಳ್ಸೋಕೆ ಹೋದ್ರೂ ಇಲ್ಲಿಂದಲೇ ಬಾಯ್ ಹೇಳಬೇಕು ಅವಳು. ನೋಡಿ, ನನಗೂ ಕೂಡ ಅದೇ ರೀತಿ, ಇಲ್ಲಾಂದರೆ ಅಳ್ತಾಳೆ, ಮಾಡೋ ತನಕ ಬಿಡೋಲ್ಲ. ಸರಿ ಅಂತೇಳಿ ಹೊರಟೆ. ನಾನು ತಿಂಡಿ ತಿಂದಿರಲಿಲ್ಲ. ನನಗೊಂದು ಸ್ವಲ್ಪ ಇವತ್ತು ಕೆಲಸ ಆಯಿತು, ನಾನು ಹೊರಗೆ ಹೋಗಬೇಕಿತ್ತು. ಹೇಗೋ ಅಪ್ಪಾಜಿ ಮನೇಲಿರೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ಆ ಟೈಮಿಂಗ್ಸ್ಗೆ ನನಗೆ ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸರಿ, ಇವಳನ್ನು ಕಳ್ಸೋಣ ಅಂತ ಹೇಳಿ ನಾನು ಹೊರಟೆ. ಟೈಮ್ ಆಗಿತ್ತು, ಟೈಮ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಲ್ಲಿ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ, ಬಸ್ ಬಂದಿರಲಿಲ್ಲ. ನಾನು ಒಂದೊಂದು ಸಲ ಮೊಬೈಲ್ ತೊಗೊಂಡೋಗ್ತೀನಿ, ಇರಲಿ ಏನಾದರೂ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡಲ್ಲ, ವೀಡಿಯೋದಲ್ಲಿ ತೋರಿಸಲ್ಲ, ಹೈಡ್ ಮಾಡ್ತಾಯಿದ್ದೀನಿ ಬೇಡ ಅಂತ ಹೇಳಿ. ಫೈನಲಿ ಹೊರಟ್ಲು ಕೃತಜ್ಞ. ಇವತ್ತು ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟ್, ಪುಲವೇರ್ ಥರ ಟೀ ಶರ್ಟ್ ಹಾಕಿದ್ದೀನಿ. ಗಂಡು ಮಗಿನ ಥರ ಕಾಣ್ತಾ ಅವಳೆ. ಇವೆಲ್ಲನೂ ತನಿಷ್ ಎಲ್ಲ ಇದ್ದಾರೆ. ನಾನು ಅಲ್ಲಿಂದ ಮನೆಗೆ ಬಂದು ರೆಡಿ ಆದೆ, ಹೊರಡೋಣ ಅಂತ ಹೇಳಿ. ಅಪ್ಪಾಜಿನೂ ಬೇಗ ಬೇಗ ನಡಿ ಅಪ್ಪಾಜಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಅಪ್ಪಾಜಿ ಇತ್ತು ನನ್ನ ಪುಣ್ಯಕ್ಕಿಲ್ಲ, ಆಟೋ ಎಲ್ಲೋ ಹಿಡ್ಕೊಂಡು ಹೋಗೋದಾಗಿದ್ರೆ ಪಕ್ಕ ನಂದು ಇವತ್ತು ಲೇಟ್ ಆಗಿರೋದು. ಸೊ ಹೊರಟೆ. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂಥೇಳಿ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಅದು ತುಂಬ ವರ್ಷ ಆಗಿತ್ತು, ಮೇಲ್ಗಡೆ ಹಾಕಿದ್ದೀನಲ್ಲ ಜಾಕೆಟ್, ಅದನ್ನು ತೊಗೊಂಡು. ಬ್ಲ್ಯಾಕ್ ಕಲರು, ಜಾಸ್ತಿ ಯೂಸೇ ಮಾಡಲ್ಲ. ಸ್ವಲ್ಪ ಬೇಸಿಗೆಗಾಲದಲ್ಲಿ ಹಾಕ್ಬಿಟ್ರೆ ಫುಲ್ಲು ಶೆಕೆ ಆಗುತ್ತೆ. ಇನ್ನು ಹೊರಗಡೆನೂ ಕಡಿಮೆ ಅಲ್ವಾ ಹೋಗೋದು, ಹಾಗಾಗಿ ಎಲ್ಲಾದರೂ ಅಪರೂಪ ನಾನು ಜಾಕೆಟ್ಸ್ಗಳೆಲ್ಲ ಜಾಸ್ತಿ ವೇರ್ ಮಾಡೋದು ಅಂತ ಹೇಳ್ಬೋದು. ವೆದರು ನೋಡಿ ಈ ಥರ ಇತ್ತು, ಒಂಥರ ಮೋಡ. ಇನ್ನು ಬಿಸಿಲು ಬಂದಿರಲ್ಲ, ಏನಕ್ಕಂದರೆ 9:15 ಇವಾಗ, ಟೈಮ್ ಆಗಿಲ್ಲ. ಕೃತುನ್ ಕಳಿಸಿದ ತಕ್ಷಣ ಬಂದು ಕ್ವಿಕ್ಕಾಗಿ 10 ಮಿನಿಟ್ಸ್ ಒಳಗಡೆ ರೆಡಿ ಆಗಿರೋದು. ನಾನು ರೆಡಿ ಆಗೋದಕ್ಕೆ ತೀರಾ ಏನೂ ತೊಗೊಳ್ಳಲ್ಲ, 1/4 ಗಂಟೆ ಅಷ್ಟರಲ್ಲಿ ರೆಡಿ ಆಗ್ತೀನಿ. ಅದೇ ತಲೆ ಬಾಚೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಯಾವುದೇ ರೀತಿಯಾದ ಹೇರ್ ಸ್ಟೈಲ್ ಮಾಡಲ್ಲ, ಒಂದೇ ರೀತಿ ನಂದು ಹೇರ್ ಸ್ಟೈಲು ಯಾವಾಗಲೂ ಒಂದೇ ರೀತಿ ಇರುತ್ತೆ. ಇಲ್ಲ ಕಟ್ಬಿಟ್ಟಿರ್ತೀನಿ, ಇಲ್ಲ ಲೂಸ್ ಹೇರ್ ಥರ ಬಿಟ್ಟಿರ್ತೀನಿ. ಫೈನಲಿ ನನಗೆ ಒಂದು ಮೀಟಿಂಗ್ ಇತ್ತಲ್ವ, ಅಲ್ಲಿಗೆ ಬಂದೆ. ನಾನು ಮನೆಗೆ ಕ್ಲೋಸ್ ಆಯಿತು. ಏನೋ ಒಂದು 10 ಮಿನಿಟ್ಸ್ ಇತ್ತು ಮೀಟಿಂಗ್. ಸ್ವಲ್ಪ ಹೈಡ್ ಮಾಡ್ತೀನಿ ಕೆಲವೊಂದು ವಿಚಾರಗಳನ್ನ, ಅಷ್ಟೇ, ಬೇಡ ಅಂತ. ಸೊ ಮೀಟಿಂಗ್ ಅಟೆಂಡ್ ಆಯಿತು. ಒಂದು ಬೈಕಲ್ಲಿ ಬಂದಿದ್ದಲ್ಲ, ಒಂದು 3/4 ಗಂಟೆ 1 ಅವರ್ಗೆಲ್ಲ ಹೋಗಿ ವಾಪಸ್ ಬಂದಿದ್ದೀವಿ. ಸೊ ಇವಾಗ ಟ್ಯಾಬ್ಲೆಟ್ ಕುಡಿದಿರಲಿಲ್ಲ ನಾನು, ಹಂಗೆ ಹೋಗ್ಬಿಟ್ಟಿದ್ದೆ. ಇವಾಗ ಟ್ಯಾಬ್ಲೆಟ್ ಕುಡಿಬೇಕು. ಫ್ರೆಂಡ್ಸ್,
ಈಗ ಒಂದು ದಯ್ಯ ಬಿಡ್ಸಿರೋಂಥ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ವಿಚಾರಕ್ಕೆ ಬಂದರೆ ಯಾವನಾಳು ನನಗೆ ಗೊತ್ತಾ, ಮ್ಯಾಟ್ರ್ ಆಗಲ್ಲ ನನಗೆ. ನಾನು ಯಾರ ಸವಸಕ್ಕೂ ಹೋಗಲ್ಲ ಗುರು. ನನ್ನ ಸವಸಕ್ಕೆ ಬಂದರೆ ನಾನು ಬಿಡೋದಿಲ್ಲ. ನಂದೇನೋ ಹಣೆಪಾಡು, ನನ್ನ ಮಗ ಕಟ್ಕೊಂಡು ನಾನು ಕಷ್ಟಪಡ್ಕೊಂಡು ನನ್ನ ಜೀವನ ಏನು ನಾನು ನೋಡ್ಕೋತಾ ಇದ್ದೀನಿ. ಅಷ್ಟು ಬಿಟ್ಬಿಟ್ಟು ಭೂಮಿಕಾ ಪ್ರಮೋದ್ ಸಿಸ್ಟರ್ನ ಮೀಟ್ ಮಾಡಿದೆ ಅಂತ ಹೇಳಿ ಏನೋ ಕಮೆಂಟ್ಗಳು ಹಾಕ್ತಿದ್ದೀರ, ನಾನು ಅದಕ್ಕೂ ರಿಪ್ಲೈ ಮಾಡಿಲ್ಲ. ಬಿಡು, ಟೈಮ್ ಹೋಯ್ತಿದ್ದಂಗೆ ಯಾರ್ಯಾರು ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಅವ್ರವ್ರ ಅನಿಸಿಕೆ ಅವ್ರ ಕಮೆಂಟ್ ಹಾಕ್ತಾರೆ ಅಂತ ನಾನು ರಿಪ್ಲೈ ಮಾಡಿಲ್ಲ. ಬಟ್ ನನ್ನ ಹೆಸರು ತಗೊಂಡು ಬೇರೆ ಯೂಟ್ಯೂಬರು ಏನೋ ಸೀರೆದು ಪ್ರಾಬ್ಲಮ್ ಆಗಿದೆ, ಆ ಯೂಟ್ಯೂಬರ್ ಕಮೆಂಟ್ ಹೋಗಿ ಇವಳು ಕಮೆಂಟ್ ಹಾಕ್ತಾಳೆ, ಇವಳು ಅಥವಾ ಅವನು ಕಮೆಂಟ್ ಹಾಕ್ತಾರೆ ಅಂದರೆ ಏನು ಅರ್ಥ ಇದು? ಸೊ ಆ ವಿಡಿಯೋದಲ್ಲಿ ಸರಿಯಾಗಿ ಹೋಗ್ದಾಕಿದ್ದೀನಿ, ನೋಡ್ತಾರೆ. ನನ್ನ ವೀಡಿಯೋಸ್ ನೋಡ ಯಾರೋ ಲೋಫರ್ಗಳಲ್ಲೋ ಕಮೆಂಟ್ ಹಾಕಿರ್ತಾರೆ, ನೋಡಲಿ ಅಂತಲೇ ಮಾಡಿದ್ದೀನಿ. ಇವಾಗ ಒಂದು ಮೀಟಿಂಗ್ ಇತ್ತು, ಹೋಗಿದ್ದೆ ಅಪ್ಪಾಜಿ ಜೊತೆ ಸಾಲಿಗ್ರಾಮ. ನೋಡೋಣ ಏನೇನಾಗುತ್ತೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಇದು ಗಾಯತ್ರಿ ತೊಗೊಂಡಿದ್ದು ಫ್ರೆಂಡ್ಸ್. ಇದು ಏನು ಅಂದರೆ ಸ್ಲೀವ್ಲೆಸ್ ಇದೆ, ಬಟ್ ಈ ಥರ ದಾರ ಇತ್ತು. ಸೊ ಈ ಥರ ಈ ಕಡೆ ಇಲ್ಲಿ ಈ ಥರ ದಾರ ಇತ್ತು, ಇದು ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಸೊ ರೆಡ್ ಲೆಗಿನ್ ಮ್ಯಾಚ್ ಆಗುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಥರ ಹೇರ್ ಬಿಟ್ಟರೆ ಇನ್ನೂ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ನಾವು ಹಳ್ಳಿ ಜನ ಅಲ್ವಾ, ಯಾವ ಲೆವೆಲಿಗೆ ಸ್ಟೈಲ್ ಮಾಡಬೇಕು ಆ ಲೆವೆಲಿಗೆ ಮಾಡಬೇಕು. ಬಟ್ ಬೆಂಗಳೂರಿಗೆ ಹೋದಾಗ ಗೊತ್ತಿರುತ್ತೆ, ಜೀನ್ಸು ಅವೆಲ್ಲ ನಾನು ವೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಹಳ್ಳಿಲಿದ್ದಾಗ ಹಳ್ಳಿ ಲೆವೆಲ್ಗೆ, ಸಿಟಿ ಕಡೆ ಹೋದಾಗ ಸಿಟಿ ಲೆವೆಲ್ಗೆ. ನನಗೆ ಗೊತ್ತು ಯಾವ್ಯಾವ ಕಡೆ ಯಾವ್ಯಾವ ಲಿಮಿಟಲ್ಲಿ ಇರಬೇಕು ಅಂತ. ಬಟ್ ಕೆಲವೊಬ್ರು ಗೊತ್ತಿರಲ್ಲ. ಕಮೆಂಟ್ ಹಾಕೋರಿಗೆ ಬ್ಯಾಡಾಗಿ ನಾಯಿ ಅನ್ನೋರಿಗೆ, ಕಂಪ್ಲೇಂಟಲ್ಲಿ ತಗ್ಲಾಕ್ಸು ಅನ್ನೋರ್ಗೆ ಗೊತ್ತಿರಕ್ಕಲ್ಲ. ಅವ್ರವ್ರು ವೈಯಕ್ತಿಕವಾಗಿ ಏನೇನು ಕಷ್ಟಪಡ್ತಿದ್ದಾರೆ ಏನು ಎಂತು ಅಂತ ಹೇಳಿ. ಆ್ಯಂಡ್ ಯಾರೋ ಕೇಳಿದ್ರಿ ಏನೋ ನಿಮ್ಮ ರಿಂಗ್ ತೋರಿಸಿ ಅಂತ ಹೇಳಿ. ಸೊ ನೋಡಿ ತೋರಿಸ್ತೀನಿ. ರಿಂಗ್ ತೋರಿಸಿ ಮತ್ತು ಇನ್ನೊಂದೇನೋ ತೋರಿಸಿ ಅಂತ್ರಿ ಕಮೆಂಟಲ್ಲಿ. ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಬೆಳ್ಳಿ ರಿಂಗು. ನನ್ನ ತಂಗಿ ನನ್ನ ಬರ್ತಡೇಗೆ ತಗೊಟ್ಟಿದ್ದು ಬೆಂಗಳೂರಲ್ಲಿ. ನಮ್ಮ ಸಂತು ಇದ್ದಾಗ ಲಾಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಲ್ವ, ಆವಾಗ ಬೆಳ್ಳಿ ತಂದು ಕೊಟ್ಟಿದ್ಲು. ಇದು ಗೋಲ್ಡ್ ಎಸ್ ಅಂತ ಇದೆ, ಗೋಲ್ಡು. ಇದು ನಾನು ತೆಗ್ದೇ ಇಲ್ಲ, ತುಂಬ ವರ್ಷದಿಂದ ಇದೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿಗೆ ಅದಕ್ಕೆ ಹೋಗಿತ್ತು, ಏನೋ ಕೊಚ್ಚು ಮತ್ತು ಕುಡ್ಲು ಬೇಕು ಅಂದ್ಬಿಟ್ಟು ಮತ್ತೆ ಬಂದೈತೆ. ನಮ್ಮಮ್ಮ ಅಲ್ಲೇ ಗೆಜ್ಜೆ ತಳು ಬಡಿಸ್ತಾ ಇಲ್ಲ, ಬಿಡಿಸ್ತಾ ಇದ್ದೆ. ಈಗ ಎಳ್ನೀರು ತಂದಿತ್ತು, ಕೊಚ್ಚು ಕೊಡ್ತಾ ಐತೆ, ಲೋಟ ತಗೊಬ ಅಂತ ತೊಗೊಂಡೋಗ್ತಾ ಇದ್ದೀನಿ. ನಾನು ಸಂಜೆ ಆದರೆ ಗದ್ದೆ ಹತ್ರ ಹೋಯ್ತಿ ಮತ್ತೆ ಈಗ ಅದೇ ತಕ್ಕೆ. ಓ ಅಪ್ಪಾಜಿ ಅಲ್ಲೆಲ್ಲ ಚೆಲ್ತೀರ ನೋಡಿ, ಎಷ್ಟೊಂದು ಚೆಲ್ಲೋದು ಅವಂಗೆ. ಕೊಡು ಕೆಚ್ಬಿಟ್ಟು. ಗೊತ್ತಾ, ಒಂದೇ ಉಸಿರಿಗೆ ನಾನು ನಮ್ಮ ಅವನು ತಣ್ಣಗೆಜ್ಜೆ ಬಡ್ದಿರೋ ಒಣಗಾಕಿದ್ವಲ್ಲ, ಒಂದೇ ಉಸಿರಿಗೆ ಎತ್ಕೊಂಡ್ವಾ, ಮಳೆ ಹೋಯ್ತಾ. ನಮ್ಮವ್ವ ಮಳೆಗೆ ಬಾಯಿ ಮಣ್ಣಾಕಾಡ್ತಾರೆ. ನೋಡಿ ಇಲ್ಲೊಸಿ, ಇದೊಂದು ಚೀಲದಲ್ಲಿ ಹೊಸಿ ಒಣಗಿಲ್ವಂತೆ, ಈಗ ಬಡ್ತಿರೋವಂತೆ. ಅಂದ್ರೆ ಓಲಿ ಚೀಲಕ್ಕೂ ಹಾಕಿಲ್ಲ ಇವರು, ಬರೀ ಗಾರೆ ನೆಲಕ್ಕೆ ಹಾಕೋರೆ. ಒಂದೇ ಸತಿ ಮಳೆ ಬತ್ತಾ ಅಮ್ಮ ಹಾಕದೆ, ಚೀಲದಲ್ಲಾದರೆ ಹಿಂಗೆ ಮುದ್ರಕೊಂಡಾರು ಎತ್ಕೋಬೋದು. ಹಿಂಗೆ ಗಾರೆ ಮೇಕೆ ಹಿಂಗೆ ತೆಳಗೆ ಹಾಕೋರೆ. ನನಗೆ ಎತ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ನೆಂದೇ ಹೋದು ಆಯಿತಾ. ಅಲ್ಲೊಂದು ಸ್ವಲ್ಪ ಹಾಕೋರೆ, ಇಲ್ಲೊಂದು ಸ್ವಲ್ಪ ಹಾಕೋರೆ, ಆ ಚೀಲದಲ್ಲಿ ಸ್ವಲ್ಪ, ಈ ಚೀಲದಲ್ಲಿ ಸ್ವಲ್ಪ, ಅಂದರೆ ಈ ಕಾವಲಲ್ಲಿ ಒಂದು ಸ್ವಲ್ಪ. ನಮ್ಮ ಅವ್ವಂದುವೆ ನಮ್ಮ ಅಮ್ಮಂದು ಇದೆಲ್ಲ ಕಿತಾಪತಿ ಎಲ್ಲ ತಾವು ಇಷ್ಟಿಷ್ಟು ಇಟ್ಟವ್ರೆ. ಬೆರ್ಸು ನೋಡಿ, ಇನ್ನೆಲ್ಲ ಒಂಚೂರು ತೆಣಗ್ತಾ ತ್ಯಾವ ಆಯಿತು. ನಾನು ಅದಕ್ಕೆ ಗದೆ ತಕ್ಕ ಹೋಗೋಣ ಅಂತಿದ್ದೆ. ಮಳೆ ಬಂದು ವಾಪಸ್ ಹೋಯ್ತಲ್ಲ, ಮತ್ತೆ ಮಳೆ ಬಂದರೆ ಮಳೆಗೆ ಸಿಗಾಕೊಂಡು ಮೊದಲೇ ಹುಷಾರಿಲ್ಲ, ವಾಯ್ಸ್ ಹೋಗದೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಹೋಗೋಕ್ಕೆ ಇಷ್ಟ ಬೈಕಲ್ಲಲ್ವಾ, ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದಾಯಿತು. ಯಾಕೋ ಮಳೆ ಮೋಡ, ಅಯ್ಯಪ್ಪ ಒಂದೇ ಉಸಿರು ನಾವು ಎತ್ಕೊಂಡು ಈಗ ಬೀದಿಲೆಲ್ಲ ಆಯ್ಕೋಬೇಕು. ಕಾಳುಗಳವೆ, ಈಗ ನಾನು ಹೋಯ್ತೀನಿ, ಸುಮಾರು ಕಾಳು ಬೀದಿಗೆಲ್ಲ ಉಳ್ಳು ಹೋಗವೆ, ಎಲ್ಲನೂ ಆಯ್ಕೋಬೇಕು ಫ್ರೆಂಡ್ಸ್. ಇವಾಗ ಎಲ್ಲಿ ತಣ್ಣಿಗೆ ತೆಗ್ದಿಟ್ಟಿದೀವಲ್ಲ ಬಿಡು, ಬಿಸಿಲು ಬಂದ್ರು ಒಣಕೋತವೆ. ಇಲ್ಲ ನಮ್ಮವನೇ ಎತ್ಕೊಳ್ಳೋದಾಯ್ತಲ್ಲ, ಎಲ್ಲಿ ಎತ್ಕೊಳಕಾಯ್ತು. ಅವ್ರನ್ನ ಪಕ್ಕದ ಮನೆಯವರು, ಅವರು ತಣ್ಣಿ ಕಾಳು ಸ್ವಲ್ಪ ಹಾಕಿದ್ರು, ಅದನ್ನ ಎತ್ಕೊಳ್ಳಿ ಅಂತ ಹೇಳಿದ್ರಂತ. ಹೋಗ ಅದನ್ನ ಎತ್ಕೊಂಡು ಚೀಲದಲ್ಲಿ ಸ್ವಲ್ಪ ಎಳ್ಳಿನ ಕಂತೆಗಳನ್ನ ಹಿಂಗೆ ಇಡ್ತಾರೆ ನೋಡಿ, ಬಿಸಿಲಿಗೆ ಒಣಗ್ಸೋಕ್ಕೆ. ಅದನ್ನು ಎತ್ಕೊಳ್ಳೋವ ಅಂದಿತ್ತಂತೆ. ನಾವು ಈ ತಣ್ಣಗೆಜ್ಜೆ ಎತ್ಕೊಳಕ್ಕೆ ಹೋದ, ಅದು ಎತ್ಕೊಂಡೇ ಇಲ್ಲ. ಯಾಕಂದ್ರೆ ನಮ್ಮವನೇ 4 ತಕ್ಕ ಹಾಕವ್ರೆ, ಅದು ನೆಲದ ಮೇಲೆ ನನಗೆ ಎತ್ಕೊಳ್ಳೋ ಅಷ್ಟರಲ್ಲಿ ಸುಮಾರು ತ್ಯಾವನೇ. ಅದು ಒಂದು 5 ನಿಮಿಷ ಬಂದ್ಬಿಟ್ಟು ಹೋಯ್ತು.
ಬರೀ ಇದೆಯಾ, ಎತ್ತನ ಹಾಕನ ನಮ್ಮನೆ ಆಲೆ ಒಂದು ವಾರದಿಂದ ಎತ್ತನ ಹಾಕನ. ನಮ್ಮ ಸಡನ್ನಾಗಿ ಅಂದರೆ ವೀಡಿಯೋದಲ್ಲಿ ಅದೆಲ್ಲ ತೋರ್ಸೋಕೆ ಆಯ್ತಾ ಇಲ್ಲ. ಯಾಕಂದರೆ ನಾವು ಏನೋ ಮಾಡ್ತಿರ್ತೀವ, ಸಡನ್ನಾಗಿ ಬರ್ತದ, ಸಡನ್ನಾಗಿ ಓಡೋಯ್ತೀವಿ, ಎತ್ಕೋತೀವಿ, ಅವೆಲ್ಲ ಮಾಡ್ತೀವ. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆಲ್ಲ ತೋರ್ಸೋಕ್ಕಂತೂ ಆಯ್ತಾ ಇಲ್ಲ. ಹಂಗಾಗದು ನಮ್ಮ ಪರಿಸ್ಥಿತಿ. ಎತ್ತು ಹಾಕು, ಎತ್ತು. ಈಗ ಆಲೆ ಮತ್ತೆ ಲೈಟಾಗಿ ಬಿಸಿಲು ಬರ್ತದೆ, ಮತ್ತೆ ಎಲ್ಲನೂ ಹಾಕ್ತೀವ, ಮತ್ತೆ ಇನ್ನೊಂದು 10 ನಿಮಿಷ ಅರ್ಧ ಗಂಟೆಗೆ ಮತ್ತೆ ಮಳೆ ಬರ್ತದ. ಅಯ್ಯೋ ಇದೇ ಹಣೆ ಬರ ಆಯ್ತು. ಅಯ್ಯಪ್ಪ, ಇವಾಗ ಕೆಲಸ ಮಾಡಬೇಕು ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ಆಯಿತಾ ಫ್ರೆಂಡ್ಸ್. ಅಪ್ಪಾಜಿ ಅಮ್ಮನೂ ಬಂದರು ಗದೆ ತಾಯಿಂದ. ಮತ್ತೆ ಮಳೆ ಹನಿ ಥರ ಬಿದ್ದು ಹೋಗೈತೆ. ಇಲ್ಲ ಮಳೆ ಬಂದು ಹೂದೋಗ್ಬಿಡ್ಬೇಕು, ಇಲ್ಲ ಮಳೆ ಬರಬಾರ್ದು. ಹೆಂಗೆ ಅಂದರೆ 5 ನಿಮಿಷ ಮಳೆ ಬರ್ತದೆ, 5 ನಿಮಿಷ ಬಿಸಿಲು ಬರ್ತದೆ. ನಮಗಂತೂ ಆಲೆ ಮತ್ತೆ ತಣ್ಣಿ ಎತ್ತದ್ವಲ್ಲ, ಮತ್ತೆ ಒಣಗಾಕ್ತು. ಈಗ ಮತ್ತೆ ಎತ್ಕೊಂಡು ಆಲ್ರೆಡಿ ನಾನು ಒಂದ್ಸರಿ ತೋರಿಸಿದ್ದು ಎತ್ಕೊಂಡು ಫ್ರೆಂಡ್ಸ್ ಅಂತ ತೋರಿಸ್ದೆ ಅಲ್ವಾ. ಅದೆಲ್ಲ ಆದಮೇಲೆ ಕಸ ಗುಡಿಸ್ಬಿಟ್ಟು ಮತ್ತೆ ಹಾಕಿದ್ದೆ, ಚೀಲದ ಮೇಲೆ ಹಾಕ್ಬಿಟ್ಟು ಮತ್ತೆ ಮಳೆ ಬಂತು ಅಂದರೆ ಮತ್ತೆ ಎತ್ಕೊಂಡೆ. ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಅವರು ಈಗ ಬಂದರು, ಟೀ ಇಡು ಅಂದರು. ಸೊ ಟೀ ಇಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಟೀ ಕೊಡೋಣ. ಅಮ್ಮ, ಅಪ್ಪಾಜಿ, ಅವ್ವ, ನಾನು ಒಂಚೂರು ತೊಗೊಂಡಿದ್ದೀನಿ. ಚಳಿ ಅಲ್ವಾ, ಅದಕ್ಕೋಸ್ಕರ. ತಗೊಳಪ್ಪಾಜಿ, ಮೊಡಗರಿ ತಗೊಳ್ಳಿ. ನಿಂಗೆ ಇನ್ನೊಸಿ ಬಿಡ್ತೀನಿ, ನನಗೆ ಇಷ್ಟೊಂದು ಬೇಡ, ಒಂದು ಸ್ವಲ್ಪ ತಗೋತೀನಿ. ಮಮ್ಮಿ ಕೊಡೋಣ ಇವಾಗ. ತಗೊಳಮ್ಮ. ಅನ್ಕೊಂಡೆ ಯಾಕೆ ಸಣ್ಣ ಲೋಟ ತಗೋತಾ ಇದೆಯಲ್ಲ ಅಂತವ. ಅಲ್ಲ, ಈ ಕಡೆ ತಗೋಬೇಕಲ್ಲ, ಆ ಕಡೆದು ಯಾಕೆ ತಗೋತಾ ಇದೆಯಲ್ಲ ಅಂದ್ಕೊಂಡೆ. ಮೆತ್ತಗೆ ಅವನ ಕಡೆ ಕಿಟ್ಟ. ಈಗ ಟೀ ಕುಡಿಯೋಣ. 5:50 ಇವಾಗ ಮಲ್ಕೊಬಿಟ್ಟಿದೆ. ಯಾಕಂದರೆ ನಿದ್ದೆ ನನಗೆ ಕರೆಕ್ಟಾಗಿ ಆಗ್ತಾ ಇಲ್ಲ. ಏನೇನೋ ಕೆಟ್ಟ ಕನಸು ವಿಚಿತ್ರವಾಗಿ ಬೀಳ್ತವೆ. ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗ್ತೀನಿ, ನಿದ್ದೆ ಬರಲ್ಲ. ಮತ್ತು ಮಧ್ಯಾಹ್ನ ಮಲ್ಕೋತೀನಿ, ನೈಟು ಒಂದು 12 ಗಂಟೆ ತನಕ ನಿದ್ದೆ ಬರಲ್ಲ. ಅದು ಒಂಥರ ನಂದು ಏನಾಗ್ಬಿಟ್ಟೈತೆ ಅಂದರೆ ನಿದ್ದೆ ಟೈಮಿಂಗ್ಸ್ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟೈತೆ. ನಾನು ಮುಂಚೆ ಕರೆಕ್ಟಾಗಿ ಮಲ್ಕೋತಿದ್ನಪ್ಪ. ಬೆಳಗ್ಗೆ ಒಂದು 7:30 8 ಗಂಟೆಗೆ ಹೇಳಿವೆ, ನೈಟ್ ಒಂದು 9 ಗಂಟೆ 9:30 ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿವೆ. ಅವಾಗ ಕರೆಕ್ಟ್ ಟೈಮಿಂಗ್ಸ್ ಇತ್ತು. ಇವಾಗ ಎಲ್ಲ ಅಲ್ಲೋಲ ಕಲ್ಲೋಲ ಥರ ಆಗ್ಬಿಟ್ಟು ನನ್ನ ಟೈಮಿಂಗ್ಸೇ ಕೊಟ್ಟು ಹೋಗ್ಬಿಟ್ಟೈತೆ. ಇವಾಗ ಎದ್ದೆ, ಒಂಥರ ಕಣ್ಣೆಲ್ಲ ಉರಿ ಫ್ರೆಂಡ್ಸ್. ನಿದ್ದೆ ಸಾಲಿಲ್ಲ. ನಮ್ಮಮ್ಮ ಏಳಿಸ್ತು. ನಾನು ಇನ್ನೂ 7 ಗಂಟೆ ಹೋದ್ರೂ ಹೇಳ್ತಾ ಇರಲಿಲ್ಲ. ಕೃತು ಆಟಾಡ್ತಾ ಇದ್ದಾಳೆ. ಅಮ್ಮ ಅವ್ವ ಅದೇನೋ ಸೌದೆ ಎಲ್ಲ ಎತ್ತಿಡ್ತವ್ರೆ. ನಾನೇನು ಮಾಡಕ್ಕೆ ಬಂದೆ ಗೊತ್ತಾ, ಇದು ನಮ್ಮದು ಇದು ತಣ್ಣೀಕಾಳು ನಮ್ಮ ಗಿಡದ್ದೇನೆ. ಸುಡ್ತಾವೆ ನೀರು, ಕೈ ಹಾಕಕ್ಕಾಯ್ತಾ ಇಲ್ಲ. ಹುಳಗಳು ಜಾಸ್ತಿ ಐತೆ. ಇವಾಗ ಅಪ್ತಿಟ್ಟಿಗೆ ಅಂತ ಹೇಳಿ ನಾಳೆ ಮಾರ್ನಿಂಗ್ ತಿಂಡಿ ರೆಸಿಪಿಗೆ ನೆನೆ ಹಾಕಬೇಕಾದ್ರೆ ಸೋಸಬೇಕಾದ್ರೆ ತುಂಬ ಹುಳ ಇತ್ತು. ಅದಕ್ಕೆ ಇದು ಆಲ್ರೆಡಿ ಸೋಸಿಟ್ಟಿರೋ ಕಾಳಲ್ಲಿ ಹುಳ ತೆಗಿಬೇಕಲ್ವ, ಅದಕ್ಕೋಸ್ಕರ ಬಿಸಿನೀರನ್ನ ಕಾಯಿಸ್ಬಿಟ್ಟು ಬಿಸಿನೀರಿಗೆ ಕಾಳು ಹಾಕು ಅಂತ ಹೇಳ್ತು. ಅದಕ್ಕೋಸ್ಕರ ಹಸಿ ಅಳಸಿಂದೆ ಕಾಳು ಅಂದರೆ ತಣ್ಣೀಕಾಳನ್ನ ಈ ಥರ ಬಿಸಿನೀರಿಗೆ ಹಾಕಿಟ್ಟಿದ್ದೀನಿ. ಏನಾದರೂ ಹುಳ ಇದ್ದರೆ ಈ ಥರ ಮೇಲ್ಗಡೆ ತೇಲ್ ಬರುತ್ತೆ ಅಂತ ಹೇಳಿ. ಇವಾಗ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಕರೆಂಟ್ ಹೋಗ್ಬಿಡುತ್ತೆ. ಖಾರ ಆಡಿಸಿಟ್ಕೊಂಡ್ರೆ ಆಮೇಲಿಂದ ಸಾಂಬಾರು ಮಾಡ್ಕೋಬೋದು. ಫ್ರೆಂಡ್ಸ್, ಹಸಿ ತಡ್ನಿಕಾಳು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ತಡ್ನಿಕಾಳು ಮಾತ್ರ ಹಾಕಬೇಕು. ಮೊಟ್ಟೆ ಸಾಂಬಾರು ಮಾಡ್ತೀವಿ ಅಂದರೆ ನಾವು ಮೊಟ್ಟೆ ಹಾಕಲ್ಲ, ಓನ್ಲಿ ಕಾಳು ಹಾಕ್ತೀವಿ ಅಂದರೆ ಇದ್ರ ಜೊತೆಗೆ ಆಲೂಗೆಡ್ಡೆ, ಬೀನ್ಸು, 1-2 ಬದನೆಕಾಯಿ ಆ ಥರ ಹಾಕೋಬೋದು. ನಾನು ಬರೀ ಮೊಟ್ಟೆ ಸಾಂಬಾರು ಮಾಡ್ತಿರೋದ್ರಿಂದ ಬರೀ ಕಾಳು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಮಸಾಲೆ ಬಂದು ಟೊಮೊಟೊ, ಕಾಯಿ, ಕಡಲೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು. ಸಾಂಬಾರು ಸೊಪ್ಪಿಲ್ಲ, ನಾನು ಬರೀ ಕರಿಬೇವು ಸೊಪ್ಪು ನಾನು ಹಾಕ್ಕೊಳ್ಳೋದು. ಆ್ಯಕ್ಚುಲಿ ಒಗ್ಗರಣೆಲೆಲ್ಲ ತಿನ್ನಲ್ಲ ನಮ್ಮ ಮನೇಲಿ ಅಂದ್ಬಿಟ್ಟು ನಾನು ಒಳ್ಳೇದು ಕಣ್ಣಿಗೆ ಅಂತೇಳಿ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು ಅರ್ಧ ಟೊಮೊಟೊ, 1 ಸಣ್ಣ ಈರುಳ್ಳಿ, 1 ಕರಿಬೇವು, ಸ್ವಲ್ಪ ಕರಿಬೇವು ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ. ಮೊಟ್ಟೆ ಸಾಂಬಾರು ನಾವು ಮಾಡೋ ಅಂಥದ್ದು ಮೊಟ್ಟೆ ಸಾಂಬಾರು ರೆಸಿಪಿ ಹಾಗೆ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಫ್ರೆಂಡ್ಸ್, ಸಾಂಬಾರು ಮಾಡೋಣ ಬನ್ನಿ. ಇವಾಗ ಆಯಿಲ್ ಹಾಕಿದ್ದೀನಿ, ಸಾಸಿವೆ ಹಾಕ್ಕೊಳ್ಳೋಣ. ಸಣ್ಣ ಪಾತ್ರೆ ಇಟ್ಟಿದೆ. ನಮ್ಮಮ್ಮ ಅದಾಗೋದಿಲ್ಲ, ಸಣ್ಣ ಪಾತ್ರೆ ದೊಡ್ಡದಿಡು ಅಂತೂ, ಅದಕ್ಕೆ ಇವಾಗ ದೊಡ್ಡದಿಟ್ಟೆ. ಮೇಲಿಟ್ಟಿತ್ತು, ಹೋಗಿ ಹೆಟ್ಕಿಸ್ತೀನಿ ಅಂತೇಳಿ ಕೆಳಗೆ ಬೀಳಿಸ್ದೆ. ನೋಡಿ, ಅಲ್ಲೇ ಒಂಚೂರು ತಗೋ. ನಮ್ಮ ಅಮ್ಮಗೆ ಗೊತ್ತಾದರೆ ಮಕ್ಕೋಗಿತ್ತದೆ, ಒಂದು ಪಾತ್ರೆನೂ ನೆಟ್ಕಿಲ್ಲ ಅಂತ. ಈಗ ಸಾಸಿವೆ ಚಟಪಟ ಅಂತಲ್ವಾ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಯಪ್ಪ, ಕರಿಬೇವು ಹಾಕೊಂಬಿಟ್ರಂತದೆ ಬರ ಸೌಂಡು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಯಲಲ್ಲಿ ಟೊಮೊಟೊ ಹಾಕಿ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ
ಕಾಳು ಹಾಕಿ ಆಯಲಲ್ಲಿ ಹಸಿ ಕಾಳನ್ನ ಫ್ರೈ ಮಾಡ್ಕೋಬೇಕು. ಸಖತ್ತಾಗಿರ್ತದೆ ಸಾಂಬಾರು. ಹಳ್ಳಿ ಕಡೆಯವರು ಗೊತ್ತಿರುತ್ತೆ, ಮಾಡಿರ್ತಾರೆ. ಸಿಟಿ ಕಡೆ ಅಂದರೆ ಸಿಟಿ ಕಡೆಯವ್ರಿಗೂ ಗೊತ್ತಿರುತ್ತೆ, ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಕೆಲವೊಂದು ರೆಸಿಪಿನ ಗೊತ್ತಿರಲಿಲ್ಲ, ನಿಮ್ಮ ವೀಡಿಯೋದಲ್ಲೇ ನೋಡಿದ್ದು ಅಂತೇಳಿ ಕಮೆಂಟ್ ಹಾಕಿದ್ರಿ. ಒಡ್ಚಲಿಗೆ ರೆಸಿಪಿ ಆಗಿರ್ಬೋದು, ಆಮೇಲಿಂದ ಅದು ಇನ್ನೊಂದು ಸೊಪ್ಪು ಸಾಂಬಾರ್ದು ತೋರಿಸಿದ್ದೆ, ಮತ್ತು ಸೆಣಬಿನ ಹೂವಿನ ಸೊಪ್ಪಿನ ಸಾಂಬಾರು, ಸೆಣಬಿನ ಹೂವಿನ ಗಿಡ. ಏನಮ್ಮ ಅಜ್ಜಿಗೆ ಸಾಂಬಾರು ಸೊಪ್ಪು ತರ್ತಾರಂತೆ. ಸಾಂಬಾರು ಸೊಪ್ಪು ಹಾಕಿರಲಿಲ್ಲ ನಾನು, ಇಲ್ಲ ಅಂತ ಹೇಳಿ, ಅದಕ್ಕೋಸ್ಕರ. ನೀನು ತತ್ತೀಯಾ ಸಾಂಬಾರು ಸೊಪ್ಪು? ಅಯ್ಯೋ ಕೃತು ತಲೆ ಹೊಡ್ಕೊಂಡ್ಲು ಫ್ರೆಂಡ್ಸ್. ನೀನೇ ತಾನೇ ಅಲ್ವ ಹೊಡ್ಕೊಂಡಿದ್ದು? ಎಲ್ಲಾಯ್ತು? ನೋವಾಯ್ತಾ? ಮಾಮಿ ಹುಷಾರಾಗಿ ಮಾಡ್ತದ. ಟೊಮೊಟೊ ತಿನ್ಬೇಡ ಕಣೆ, ಶೀತ ಕೆಂಬ್ಲಾಗೈತೆ. ಹೋಗು ತಗೊಬ್ರಾಗು. ಈಗ ಟೊಮೊಟೊ ಹಾಕೊಳ್ಳೋಣ. ಮಕ್ಕಳು, ನನ್ನ ಮಗಳು ತಿನ್ನೋಂಥವು ತಿನ್ನೋಕ್ಕಲ್ಲ. ಟೊಮೊಟೊ ನಾವು ಮುಂಚೆ ತಿಂತಾಯಿದ್ದೋ, ಬಟ್ ಆಗ ಈ ಲೆವೆಲ್ಗೆಲ್ಲ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಲಿಲ್ಲ. ಈಗ ಟೊಮೊಟೊ ಫ್ರೈ ಮಾಡಿಕೊಂಡು ಅದು ಹಸಿ ಕಾಳು ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಚೆಂದ, ನೀರು ಹಾಕೋಬೇಡಿ. ಆಮೇಲಿಂದ ಆಡಿಸ್ಕೊಂಡಿರೋದು ಮಸಾಲೆ ಸೇರಿಸ್ಕೊತೀವಲ್ವ, ಸಾಕು. ಪೂರಿ ಕಡಿಮೆ ಮಾಡಿದ್ದೆ. ಸೊ ಇದು ಫ್ರೈ ಆದಮೇಲೆ ಈ ಕಾಳನ್ನ, ಹಸಿ ಕಾಳನ್ನ ಹಾಕೋಬೇಕು ಫ್ರೆಂಡ್ಸ್. ಹಸಿ ಕಾಳು ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಹಸಿ ಕಾಳು ರುಚಿ ಹಿಡೀಲಿ ಅಂತೇಳಿ ರುಚಿ ಹಾಕೋತಾ ಇದ್ದೀನಿ. ಇಷ್ಟೊತ್ತಲ್ಲಿ ಕರಿಬಾರ್ದು, ಅದಕ್ಕೋಸ್ಕರ ರುಚಿ ಅಂತ ಕರಿತೀನಿ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಹಂಗೂ ಇದೇನು ರುಚಿ ಅಂತಿದ್ದಾಳೆ, ತೋರಿಸ್ತಾ ಇದ್ದಾಳಲ್ಲ ಅಂದ್ಕೋಬೇಡಿ, ರುಚಿ ಅಂತ ಕರಿತೀನಿ. ಹಸಿ ಕಾಳು ರುಚಿ ಹಿಡೀಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದು ನೀಟಾಗಿ ಬೇಯಬೇಕು. ಆಮೇಲಿಂದ ಮಸಾಲೆ ಹಾಕ್ಕೊಂಡು ಕುದಿಸ್ಕೋಬೇಕು. ಮಸಾಲೆ ಕುದ್ದ ನಂತರ ಉಪ್ಪು ಸರಿಯಾಗಿದೆಯಾ ನೋಡಿಕೊಂಡು ಮತ್ತೆ ನೋಡಿ ಹೇಳ್ಬಿಟ್ನಾ, ಹಾಗೆ ನನ್ನ ಜ್ಞಾನ ಅದೇ ರೀತಿ. ಸೊ ರುಚಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಸಾಂಬಾರು ಲಾಸ್ಟಲ್ಲಿ ಮೊಟ್ಟೆನ ಹಾಕೋದು. ಇಷ್ಟು ಪ್ರೋಸೆಸ್ ಇರುತ್ತೆ. ತುಂಬ ಈಸಿ, ಮಾತ್ರ ತುಂಬ ಸಖತ್ತಾಗಿರ್ತದೆ. ಮುದ್ದೆ, ಅನ್ನ ಎಲ್ಲದಕ್ಕೂ. ಇದನ್ನೇ ನೀವು ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ರೊಟ್ಟಿ, ಚಪಾತಿ, ದೋಸೆಗೆ ಚೆನ್ನಾಗಿರುತ್ತೆ. ಸಾಂಬಾರು ಥರನಾದ್ರೂ ಮಾಡ್ಕೋಬೋದು, ಅಥವಾ ಗ್ರೇವಿ ಥರನಾದರೂ ಮಾಡ್ಕೋಬಹುದು. ಇದು ಫ್ರೈ ಆಗಲಿ ಇವಾಗ ಫ್ರೆಂಡ್ಸ್. ಇವಾಗ ಇದು ಫ್ರೈ ಆಗಿದೆ ಎಣ್ಣೆಲಿ ಸ್ವಲ್ಪ. ಇವಾಗ ಆಡಿಸ್ಕೊಂಡಿರೋಂತಹ ಮಸಾಲೆನ ಹಾಕೊಳ್ಳೋಣ. ಸೊ ಇದನ್ನು ಸೇರಿಸ್ಕೊಂಡು ಇವಾಗ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೋಡಿ ಇಷ್ಟು ಹೆಚ್ಚಿಸಿದ್ದೀನಿ, ಸಾರು ಜಾಸ್ತಿ ಬೇಕು ಅಂತ ಹೇಳಿ. ತಡ್ನಿಕಾಳು ಸಾರು ಎಷ್ಟು ಮಾಡಿದ್ರೂ ಖಾಲಿ ಆಗುತ್ತೆ. ನೋಡಿ ಇವಾಗ ಈ ಥರ ಕಾಣ್ತಾ ಇದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಏನು ಮಸಾಲೆ ಆಡಿಸ್ಕೊಂಡಿದ್ದೀವಿ, ಹಸಿ ಮಸಾಲೆ ಸ್ಮೆಲ್ ಹೋಗಬೇಕು. ಹಾಗೆ ಹಸಿ ತಡ್ನಿಕಾಳು ಇನ್ನೂ 50% ಆಯಿಲಲ್ಲಿ ಫ್ರೈ ಆಗಿದೆ. ಇನ್ನು 50% ಇದು ಮಸಾಲೆ ಜೊತೆ ಬೇಯಬೇಕು. ಇದೆಲ್ಲ ಬೆಂದ ಮೇಲೆ ರುಚಿ, ಉಪ್ಪು ಖಾರ ರುಚಿ ಹಿಡಿದ್ಮೇಲೆ ಲಾಸ್ಟಲ್ಲಿ ಮೊಟ್ಟೆನ ಒಡೆದು ಹಾಕಬೇಕು. ಇಷ್ಟು ಮಾಡಿದ್ರೆ ಹಸಿ ತಡ್ನಿಕಾಳು ಮೊಟ್ಟೆ ಸಾಂಬಾರು, ರುಚಿಯಾದ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ತಿನ್ನೋಕ್ಕೆ. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ, ಹೊಸ್ದಾಗಿ ಏನಾದರೂ ಮಿಸ್ಸಾಗಿ ನೋಡಿದ್ದೀರಾ ಈ ಸಾಂಬಾರ ಅಂದರೆ ಕಮೆಂಟ್ ಹಾಕಿ. ಆಲ್ರೆಡಿ ನಾವು ಮಾಡ್ತೀವಿ, ನಮಗಿಷ್ಟ, ನಾವು ಮನೇಲಿ ಅನ್ನೋರು ಕಮೆಂಟ್ ಹಾಕಿ, ಆಯಿತಾ? ಎಲ್ಲರೂ ಕಮೆಂಟ್ ಹಾಕಿ ಫ್ರೆಂಡ್ಸ್, ರಿಪ್ಲೈ ಮಾಡ್ತೀನಿ. ನಾವು ಖಾರ ಆಡಿಸ್ಕೊಳ್ಳೋ ಸಾಂಬಾರು ಸೊಪ್ಪು ಇರಲಿಲ್ಲ, ಅಮ್ಮ ಹೋಗಿ ದುಡ್ಡು ಕೊಟ್ಟು ಇವಾಗ ತತ್ತು. ಹಾಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಸಾಂಬಾರು ಸೊಪ್ಪನ್ನ ಖಾರಕ್ಕೂ ಹಾಕ್ಕೊಳ್ಳಿ. ನಾನು ನೋಡೋಣ, ರುಚಿ ನೋಡೋಣ ಅಂತ ಹೇಳಿ ಬಂದೆ. ಚೆನ್ನಾಗಿ ಕುದ್ದೈತೆ, ಹಸಿ ಸ್ಮೆಲ್ಲೆಲ್ಲ ಹೋಗಿತ್ತು. ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಕದ್ರಕ್ಕಾಗಲ್ಲ ಸಾಂಬಾರನ್ನ, ಅದಕ್ಕೋಸ್ಕರ ಮೊದಲೇ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ನೋಡ್ಕೋತಾ ಇದ್ದೆ. ನಾನಂತೂ ಒಂದೊಂದು ಸರ್ತಿ ಗೊತ್ತೇ ಆಗೋಲ್ಲ, ಶೀತ ಇರುತ್ತಲ್ಲ, ಒಂದು 2-3 ಸಲ ಚೆಕ್ ಮಾಡ್ಕೋತೀನಿ. ಆಮೇಲಿಂದ ಎಲ್ಲ ಸರಿ ಇತ್ತು. ಮೊಟ್ಟೆ ಹಾಕೋತಾ ಇದ್ದೀನಿ. ಋತುಗೆ ಹಾಗೆ ಮೊಟ್ಟೆ ಬೇಯಕ್ಕಿಟ್ಟಿದ್ದೆ ಆ ಕಡೆ. ಅವಳು ಮೊಟ್ಟೆ ಸಾಂಬಾರಲ್ಲಿ ತಿನ್ನಲ್ಲ, ಅದಕ್ಕೋಸ್ಕರ ಕೆಲವೊಬ್ಬರು ಲೋಟಕ್ಕೆ ಮೊಟ್ಟೆನ ಹಾಕಿಬಿಟ್ಟು ಲೋಟದಿಂದ ಈ ಥರ ಹಾಕ್ತಾರೆ. ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಇದೇ ರೀತಿ ಹಾಕಿ ಮೊಟ್ಟೆ ಸಿಪ್ಪೆ ಎಲ್ಲ ಸಾರೊಳಗೆ ಬಿದ್ದೋಯ್ತಿತ್ತು ಫ್ರೆಂಡ್ಸ್. ನನಗೆ ಬೇರೆ ಒಂದು ಕಡೆ ಸಿಟ್ಟು, ಮೊಟ್ಟೆ ಸಿಪ್ಪೆ ಎಲ್ಲ ಬಿದ್ದೋಯ್ತದಲ್ಲಪ್ಪ ಅಂತ ಹೇಳಿ ಎಡಿಟ್ ಮಾಡಬೇಕಲ್ಲ, ನಂಗೆ ಅದೇ ಗೋಳಲ್ವ, ಅದಕ್ಕೋಸ್ಕರ ಹೆಂಗೆಂಗೋ ಆಯಿತು, ವೀಡಿಯೋ ಮಾಡಿಕೊಂಡೆ. ಹಾಗೆ ಸಾಂಬಾರು ಕೂಡ ಮುಗಿಸ್ಕೊಂಡೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಅಮ್ಮ ಒಪ್ತಿಟ್ಟು ಮಾಡೋಕ್ಕೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇತ್ತು. ನಾನು ಅದನ್ನೇ ಒಂದು ಸಪ್ರೇಟ್ ರೆಸಿಪಿ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ, ಸಾರಿ. ಏನಂತ ಹೇಳಿದ್ರೆ ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ, ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ,
ಇಷ್ಟನ್ನು ಹಾಕಿ ಆಡಿಸ್ಕೋಬೇಕು. ಹಾಗೆ ಇದಕ್ಕೆ ನೆನೆ ಹಾಕಿರುವಂತಹ ಅಕ್ಕಿ ಮತ್ತು ಹಸಿ ತಡ್ನಿಕಾಳು ಅಂದರೆ ನಾವು ಮಧ್ಯಾಹ್ನನೇ ನೆನೆ ಹಾಕಿದ್ದು. ಇವಾಗ ನೈಟು 7 ಗಂಟೆ ಹಾಗೆ ಮಾಡ್ತಾ ಇರೋದು. ನೋಡಿ ಮೊಟ್ಟೆ ಸಾರು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಈ ರೀತಿ ಕಾಣ್ತಾ ಇದೆ. ಕಾಳು ಮತ್ತು ಮೊಟ್ಟೆ. ಕೆಲವೊಬ್ಬರು ಚಿಕನ್ ಸಾಂಬಾರಿಗೆ ಅವರೆಕಾಳು ಹಾಕಿ ಚಿಕನ್ ಸಾಂಬಾರು ಮಾಡ್ತಾರೆ. ನಾನು ಯಾವಾಗಲೂ ಒಂದು ಸಲ ತಿಂದಿದ್ದೆ ಫ್ರೆಂಡ್ ಮನೇಲಿ, ಬಟ್ ನನಗೆ ಅದು ಇಷ್ಟ ಆಗಿರಲಿಲ್ಲ. ಯಾಕಂದರೆ ಅವರವರ ರೆಸಿಪಿ ಅವ್ರವ್ರಿಗೇನೆ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನಮಗೆ ತಿಂದಾಗ ಅಷ್ಟು ಇಷ್ಟ ಆಗಲ್ಲ. ಸೊ ನೋಡಿ, ಇದೆ ಹಸಿ ಕಾಳು ಮತ್ತು ಅಕ್ಕಿನ ಅಮ್ಮ ಆಡಿಸ್ಕೊತೈತೆ. ಅದೇನೇನು ಹಾಕ್ಕೊಂಡಿದ್ದೋ ಇಂಗ್ರೀಡಿಯೆಂಟ್ಸ್ ಅದನ್ನು ಫಸ್ಟ್ ಹಾಕ್ಬಿಟ್ಟು ಅದಾದಮೇಲೆ ಅಕ್ಕಿ ಮತ್ತು ಹಸಿ ಕಾಳನ್ನ ನೆನೆ ಹಾಕಿರ್ತೀವಲ್ವ ಅದನ್ನು ಆಡಿಸ್ಕೋಬೇಕಾಗುತ್ತೆ. ಸೊ ಇದು ಆಡಿಸ್ಕೊಂಡ್ರೆ ಒಂದು ಗ್ರೀನ್ ಕಲರ್ ಪೇಸ್ಟ್ ರೆಡಿ ಆಗುತ್ತೆ. ಇದರಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಹಳೆಯದು ರೆಸಿಪಿ. ಆಗಿನ ಕಾಲದಲ್ಲಿ ಅಂದರೆ ಅಜ್ಜಿ ಕಾಲದಲ್ಲಿ ಮಾಡ್ತಿರೋಂಥ ರೆಸಿಪಿ ಅಂತ ಹೇಳ್ಬೋದು. ಯಾರಿಗಾದ್ರೂ ಗೊತ್ತಿತ್ತಾ ಈ ರೆಸಿಪಿ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೂ ಹಸಿ ಕಾಳಿದ್ರೆ ಮನೇಲಿ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ನಮ್ಮ ಅಮ್ಮನ ಮಾತಾಡಮ್ಮ ವೀಡಿಯೋದಲ್ಲಿ ಅಂದರೆ ನಾನು ಏನು ಮಾತಾಡೋಣ ಹೋಗು, ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತದೆ ನಮ್ಮಮ್ಮ. ಏನು ಮಾಡ್ತೀಯ ನೀನು? ಫಡ್ಡು ನೀನು ಆಮೇಲೆ ಮಾಡಿವೆ ಸುಂದರು. ಫ್ರೆಂಡ್ಸ್, ಇದು ನೋಡಿ, ಇದು ಹಿಟ್ಟು ರೆಡಿಯಾಗಿದೆ. ಹಸಿ ತಡ್ನಿಕಾಳು ಅಪ್ತಿಟ್ಟು ಮಾಡುವಂತಹ ರೆಸಿಪಿ. ಅಪ್ತಿಟ್ಟನ ಕಲ್ಲಿಲ್ಲ ನಮ್ಮ ಮನೆ ಇಲ್ಲ, ಅದಕ್ಕೋಸ್ಕರ ಪಡ್ಡು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಆಯಲ್ ಹಾಕಿ ಪಡ್ಡು ಕಲ್ಲನ್ನ ಕಾಯಕ್ಕಿಟ್ಟಿದ್ದೀನಿ. ನೀವು ನಾರ್ಮಲಿ ಪಡ್ಡುನ ಯಾವ ಥರ ಹಾಕೋತೀರಾ ಅದೇ ರೀತಿ ಪಡ್ಡುನ ಹಾಕೋಬೇಕಾಗುತ್ತೆ. ಇವಾಗ ಫ್ರೆಂಡ್ಸ್, ತುಂಬ ಬಿಸಿ ಇವತ್ತು. ಆಲ್ಮೋಸ್ಟ್ ಅಡುಗೆ ಮನೇಲೆ 2 ಅವರ್ಸಿಂದ ಇದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ, ರೈಸ್ ಮಾಡಿದೆ, ಹಸಿ ತಡ್ನಿಕಾಳು ಮೊಟ್ಟೆ ಸಾಂಬಾರು ಮಾಡಿದ್ದೀನಿ, ಹಾಗೆ ಪಡ್ಡು ಈ ಥರ ಹಾಕ್ಕೊಂಡಿದ್ದೀನಿ. ಇದು ಬೇಯಬೇಕು. ಲಾಸ್ಟಲ್ಲಿ ತಿಂದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಬುದ್ಧಿ ಕಲಿಬೇಡ ನೀನು. ಯಾಕೆ ಚಿನಿ? ನೋಡಿ ಫ್ರೆಂಡ್ಸ್, ಈ ಥರ ಹಸ್ರು ಬಂದೈತೆ ನೋಡಿ. ಹಸ್ರು ಕಲರ್ ಪಡ್ಡು ಅಂತ ಅನ್ಕೊಬಿಡಿ ನೀವು. ನಮ್ಮ ಕಡೆ ಅಪ್ತಿಟ್ಟು ಅಂತೀವಿ. ಅಮ್ಮ ಇದರಲ್ಲಿ ಸಿಹಿನೂ ಮಾಡ್ಬೋದು ತಾನೇ ಬೆಲ್ಲ ಹಾಕ್ಬಿಟ್ಟು. ತಟ್ಟೆಗಳೆಲ್ಲ ಪಾತ್ರೆ ಒಳಗವೆ ತಗೋ. ಹ್ಞೂ ಅಂದರೆ ಅಲ್ಲಿ ಪಾತ್ರೆ ಜೋಡಿಸಿ ಬೋಸಿ ಒಳಗಿಲ್ವಮ್ಮ? ನಮ್ಮಮ್ಮ ಹಿಂಗೆ ಫ್ರೆಂಡ್ಸ್, ಚಿಕ್ಕ ಪುಟ್ಟ ವಿಚಾರಕ್ಕೆ ಹಿಂಗೆ ಒಳಗೆ. ಅಮ್ಮ ಸೌಂಡ್ ಮಾಡಬೇಡ ಕಣ ಅಮ್ಮ. ನೋಡಿ ಈ ಥರ ಎಷ್ಟು ಕಲರ್ಫುಲ್ಲ ಕಾಣ್ತದೆ. ನೀವು ಮನೆ ಆಗಾಡ್ಸಿ ಆಗಲೇ ಹೋದಿರೋದು. ಫ್ರಿಡ್ಜ್ಗೆ ಇಟ್ಟಿದೆಯಲ್ಲ, ಇದು ಒಂದು ಏನು ಒಂದು ಸೂಚನೆ. ಅದನ್ನ ಏನು ಆಡಿಸಿದೀವಿ ಅದನ್ನ ಅವಾಗಲೇ ಆಡಿಸ್ಬಿಟ್ಟು ಅವಾಗಲೇ ಹುಯ್ಬೇಕು. ಇವತ್ತು ಆಡಿಸ್ಬಿಟ್ಟು ದೋಸೆ ಕಲ್ಲು ಅಥವಾ ಈ ಥರ ಪಡ್ಡು ಕಲ್ಲಲ್ಲಿ ನಾಳೆ ಹುಯ್ತೀನಿ ಅಂದರೆ ಅದು ಟೇಸ್ಟ್ ಬರಲ್ಲ. ಫೈನಲಿ ಅಪ್ತಿಟ್ಟು ಮತ್ತು ಮೊಟ್ಟೆ ಸಾಂಬಾರು ಅಪ್ಪಾಜಿ ಕೊಡ್ತಾಯಿದ್ದೀನಿ. ಅಮ್ಮ ಮುದ್ದೆ ತೆಗಿತೈತೆ, ಅಪ್ಪಾಜಿ ಟಿ ವಿ ನೋಡ್ತೈತೆ. ಇದು ಅಪ್ಪಾಜಿಗೆ ಮಾತ್ರ, ಏನಕ್ಕಂದರೆ ಅಪ್ಪಾಜಿ ಬೆಳಗ್ಗೆ ಇರಲ್ಲ, ಬೆಳಿಗ್ಗೆಲೇ ಕೆಲ್ಸಕ್ಕೆ ಹೋಗುತ್ತೆ. ಅದಕ್ಕೆ ಅಪ್ಪಾಜಿಗೆ ಮಾಡ್ಕೊಡ್ತಾ ಇದ್ದೀವಿ. ನಮಗೆ ಮುದ್ದೆ ನಾವು ಬೆಳಗ್ಗೆಗೆ ಮಾಡ್ಕೋತೀವಿ. ಅಪ್ತಿಟ್ಟನ್ನ ತಗೊಳಪ್ಪಾಜಿ, ನಾನು ತಗೋತೀನಿ. ಅಮ್ಮ ಒಂಚೂರು ಸಪ್ಪೆ ಕಣಮ್ಮ, ರುಚಿ ಸಪ್ಪೆ ಚೆನ್ನಾಗವೇ. ಒಂಥರ ಜೀರಿಗೆ ಎಲ್ಲ ಘಮ ಘಮ, ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಜೀರಿಗೆ ಅದು ಗಮ್ ಅಂತ ಅದೇ ಜೀರಿಗೆ ಸಾಂಬಾರು ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಅದು ಸ್ವಲ್ಪ ರುಚಿ ಸಪ್ಪೆ ಆಯಿತು ಅಂತ ಅನ್ನಿಸ್ತದೆ. ನಾನು ನೆಕ್ಕಿ ಟೇಸ್ಟ್ ನೋಡಬೇಕಾಯಿತು, ನೋಡಲಿಲ್ಲ, ಸಾರು ಮಾಡ್ತಿದ್ನಲ್ಲ ಬ್ಯುಸಿ. ಸೂಪರ್ ಅಲ್ಲ, ಖಂಡಿತ ಮನೇಲಿ ಟ್ರೈ ಮಾಡಿ. ಹಸಿ ತಡ್ನಿಕಾಳು ಇದ್ದಾಗ ಸಖತ್ತಾಗಿರ್ತದೆ. ಈಗ ಊಟ ಮಾಡ್ಕೋಬೇಕು ನಾನು. ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ. ನಾನು ಮುದ್ದೆ ತಿನ್ನಲ್ಲ. ಅಪ್ತಿಟ್ಟು ನಮಗೆ ಬೆಳಗ್ಗೆಗೆ ಮಾರ್ನಿಂಗ್ ತಿಂಡಿಗೆ ಮಾಡ್ಕೊತೀವಿ. ಈಗ ಅಪ್ಪಾಜಿಗೆ ಅಷ್ಟೇ ಮಾಡ್ಕೊಟ್ಟಿದ್ದು. ಬಿಸಿ ರೈಸು, ಹಸಿ ತಡ್ನಿಕಾಳು ಮೊಟ್ಟೆ ಸಾಂಬಾರು ಮಸ್ತಾಗಿರ್ತದೆ. ಇವಾಗ ತಿಂತೀನಿ. ಆ್ಯಂಡ್ ಉಳ್ಕೊಳ್ಳೋರ್ಗೆ ಹೇಳ್ತೀನಿ, ನಮ್ಮ ಅಪ್ಪನ ಮನೆ ಅನ್ನ ತಿಂತಿರೋದು. ಕಮೆಂಟ್ ಹಾಕೋರು, ನನ್ನ ಬಗ್ಗೆ ಮಾತಾಡೋರು ನೋಡಿ ಮಾತಾಡಿ. ನಿಮ್ಮ ಅಪ್ಪನ ಮನೆಗೆ ನಿಮ್ಮ ಗಂಡನ ಮನೆಗೆ ಯಾರ ಮನೆಗೂ ಬಂದಿಲ್ಲ ಹಿಟ್ಟು ಬಟ್ಟೆ ಕೊಡಿ ಅಂತ. ಕಷ್ಟವ ಸುಖೋ ನಮ್ಮ ನಮ್ಮ ಹಣೆ ಪಾಡೋನ ಹೊತ್ತುತ್ತಾ ಇದ್ದೀವಿ. ದಯವಿಟ್ಟು ಹರ್ಟಾಗೋ ಥರ ಕಮೆಂಟ್ ಹಾಕಬೇಡಿ. ಹಾಕಿದ್ರೆ ಇನ್ನೂ ಉರತ್ಕೊಳ್ಳೋಂಗೆ ವೀಡಿಯೋ ಮಾಡಾಕ್ತೀನಿ. ಅದು ಬೇರೆಯವ್ರಿಗೆ ಫ್ರೆಂಡ್ಸ್, ನಿಮಗಲ್ಲ, ನಿಮಗೆ ಪ್ರೀತಿಯಿಂದ ಕರಿತಿದ್ದೀನಿ. ಬನ್ನಿ ಊಟ ಮಾಡೋಣ. ಇವಾಗ ಊಟ ಮಾಡಿ ಸಾಧ್ಯ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಎಂಡ್ ಮಾಡ್ತೀನಿ. ಆಯಿತಾ? ಹೋಮ್ವರ್ಕ್ ಮಾಡ್ಕೋತಾ ಇದ್ದಾಳೆ ನಮ್ಮಮ್ಮ. ಕಡಲೆಕಾಯಿ ಬೇಯಿಸಿತ್ತು ತಿಂತಾಯಿದ್ದೆ. ಇದು ಇಲ್ಲಿ ತನಕ 1 ಬರದ್ಲು, 3 ಬರದ್ಲು, 4 ಒಂದು ಇಲ್ಲಿ ತನಕ ಬರೋದು. ನಾನು ಇದನ್ನು ಕೈ ಹಿಡ್ಕೊಂಡು ಬರೆಸ್ದೆ, 2ನ 5ನು ಕೈ ಹಿಡ್ಕೊಂಡು ಬರ್ಸಿದ್ದೀನಿ. ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಫಸ್ಟ್ ಟೈಮ್ ಬರೆಸ್ತಾ ಇರೋದು. 1 2 3 10 ತನಕ ಹೇಳ್ತಾಳೆ.
ಬರಕ್ ಬರುತ್ತೆ 7 ಬರೆಯಕ್ಕೆ ಬರುತ್ತಾ 6 ಇದೊಂದು ಬರಕ್ ಬರುತ್ತೆ ಇದು ಬರ್ಬೇಕು ಬರಕ್ಕಿಲ್ಲ ಬರಿ 6 ಬರಿ ನೋಡೋಣ 6ನ ಬರುತ್ತೆ ಅಂದೆ ಇದು ಬರ್ತದೆ ಬರ್ತದೆ ಬರಿ ಇದು 6 ಅದು ಅದೇ 6 ನಾನು ಹೇಳ್ತಿರೋದು ಬರೀ 6ನ ಹೆಂಗೆ ಬರೀತೀಯಾ ಮುದ್ದ ಕಾಲು ತಿಂತಾಳೆ ಒಂದು ಅಲ್ಲಿ ಅಕ್ಕಿ ಹಂಗೆ ಇಲ್ಲಿ ಬರೀತಾವಳೆ ಚಿನಿ ಸಾಕು ಬಾರಿ ಚಿನಿ ಟೈಮ್ ಆಯ್ತದೆ ನಂಗೆ ನಿದ್ದೆ ಬರ್ತಾವ ಮನಿಕೋಬೇಕು ಬರಿಯೇನೋ ಬರ್ಸೋನೋ ಕೈ ಹಿಡ್ಕೊಂಡು ಬರೀ 6 ಬರೆಯಕ್ಕೆ ಬರ್ತದೆ ನೋಡೋಣ ಬರೀ ಚಿನು ಬರೀ ನೋಡೋಣ ಒಂದ ತಪ್ಪಾದ್ರೆ ಹೊಡ್ಸೋಕಾಯ್ತದೆ 0 ಯಾಕು 6 ಅಷ್ಟೇನಪ್ಪ ನೋಡು ಅಷ್ಟೇನಪ್ಪ 6 ಬರೀ ಅದೇ ರೀತಿ ಎಲ್ಲನೂ ಕಲ್ತ್ಕೋಬೇಕು ನೀನು ಗುಡ್ ಬೇಬಿ ತಾನೆ ಸೊ ಫ್ರೆಂಡ್ಸ್ ನಾನು ಇವಳಿಗೆ ಇನ್ನು ಇಲ್ಲಿ ತನಕನೂ ಹೋಮ್ವರ್ಕ್ ಮಾಡಿಸ್ಬೇಕು ಆಮೇಲೆ ಈ ಬರೆಸ್ಬೇಕು ಇವತ್ತು ತುಂಬ ಹೋಮ್ವರ್ಕ್ ಇದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಬಾಯ್ ಮಾಡ್ತೀನಿ ಬಾಯ್ ಅಮ್ಮ ಬಾಯ್ ಓಕೆ ನಮ್ಮ ಕಡೆಯಿಂದನೂ ಬಾಯ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್